Hi, good morning my dear students. Okay, in the last video we had studied about what is motherboard. Okay, what is motherboard, then characteristics of motherboard, next types of motherboard, that is XT, AT, baby, AT, next ATX motherboard. Then again we studied about the components of motherboard. In the components of motherboard we studied about processor, BIOS, CMOS, slots, disk controllers, input output ports and interfaces, and about the buses. Okay, again today we are going to study, I already told about the components of the motherboard, right? In that we have studied about the slots, In slots there are different kinds of slots is available in the motherboard. ಓಕೆ, ಸೊ ಆ ಕಾಂಪೊನೆಂಟ್ಸ್ ಆಫ್ ಮದರ್ಬೋರ್ಡಲ್ಲಿ ಏನೇನಿರುತ್ತೆ ಅಂತ ಹೇಳಿದಾಗ ಏನೇನಿರುತ್ತೆ ಅದರಲ್ಲಿ ಪ್ರೊಸೆಸರ್ ಇರುತ್ತೆ, ಬಯೋಸ್ ಇರುತ್ತೆ, ಸಿಮೋಸ್ ಇರುತ್ತೆ, ಸ್ಲಾಟ್ಸ್ ಇರುತ್ತೆ, ಡಿಸ್ಕ್ ಕಂಟ್ರೋಲರ್ಸ್ ಇರುತ್ತೆ, ಇನ್ಪುಟ್ ಔಟ್ಪುಟ್ ಪೋರ್ಟ್ಸ್ ಆ್ಯಂಡ್ ಇಂಟರ್ಫೇಸಸ್ ಇರುತ್ತೆ, ಅಗೈನ್ ಬಸ್. ದೋಸ್ ಆರ್ ಆಲ್ ದ ಕಾಂಪೊನೆಂಟ್ಸ್ ಆಫ್ ಮದರ್ಬೋರ್ಡ್. ಓಕೆ, ಕಮಿಂಗ್ ಟು ದ, ನಾನೆಲ್ಲನೂ ಆಲ್ರೆಡಿ ಪ್ರೊಸೆಸರ್ ಬಗ್ಗೆ ಹೇಳಿದ್ದೀನಿ, ಬಯೋಸ್ ಬಗ್ಗೆ ಹೇಳಿದ್ದೀನಿ, ಸಿಮೋಸ್ ಎಲ್ಲದ್ರ ಬಗ್ಗೆನೂ ಹೇಳಿದೆ. ಬಟ್ in slots, okay, in slots there are different types of slots are there. Okay, this slots, coming to this slots is also called as expansion slots anta karitivi. Okay, expansion slots anta karitivi, or we can call it as motherboard slots anta karitivi. Okay, so this slots is also called as, idanna navu enanta karitivi, expansion slots antanu karitivi athwa motherboard slots antanu karitivi. Okay, for example ಈಗ RAM ಹಾಕಬೇಕು ಅಂದರೆ ಒಂದು ಜಾಗ ಬೇಕು, ರೈಟ್? ಸೊ ಅದು RAM ಹಾಕುವಂತಹ ಅಥವಾ ಬೇರೆ ಏನಾದರೂ ಇರಲಿ ಕಾರ್ಡ್ಸ್ ಹಾಕೋಕ್ಕೆ ನಾವು ಒಂದು ಜಾಗನ ಯೂಸ್ ಮಾಡ್ತೀವಿ ಅಲ್ವಾ, ಅದನ್ನು ನಾವೇನಂತ ಕರಿತೀವಿ, ಸ್ಲಾಟ್ಸ್ ಅಂತ ಕರಿತೀವಿ. ಓಕೆ, ಟು ಇನ್ಸರ್ಟ್ ಏನು ಎಕ್ಸ್ಪ್ಯಾನ್ಷನ್ ಸ್ಲಾಟ್ಸ್ ಅಂತ ಕರಿತೀವಿ, ಅಥವಾ ಅದನ್ನು ಏನಂತ ಕರಿತೀವಿ, ಮದರ್ ಬೋರ್ಡ್ ಸ್ಲಾಟ್ ಅಂತ ಕರಿತೀವಿ. ಏನಕ್ಕೆ ಅದನ್ನು ಯೂಸ್ ಮಾಡ್ತೀವಿ? ಯೂಸ್ ಇಟ್ ಟು ಆ್ಯಡ್ ಅದರ್ ಪೆರಿಫರಲ್ ಕಾರ್ಡ್ಸ್ ದಟ್ ಗಿವ್ಸ್ ಅಡಿಷನಲ್ ಫಂಕ್ಷನಾಲಿಟಿ. ಏನಕ್ಕೆ ನಾವು ಈ ಸ್ಲಾಟ್ಸ್ನ ಯೂಸ್ ಮಾಡ್ತೀವಿ, ಅಥವಾ ಸ್ಲಾಟ್ಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎಕ್ಸ್ಪ್ಯಾನ್ಷನ್ ಸ್ಲಾಟ್ಸ್ ಅಂತ ಕರಿತೀವಿ. ಏನಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂದರೆ ಯೂಸ್ ಇಟ್ ಟು ಆ್ಯಡ್ ಅದರ್ ಪೆರಿಫರಲ್ ಕಾರ್ಡ್ಸ್. ಬೇರೆ ಎಕ್ಸ್ಟ್ರಾ ಪೆರಿಫರಲ್, ಬೇರೆ ಎಕ್ಸ್ಟ್ರಾ ಕಾರ್ಡ್ಸ್ಗಳನ್ನ ಹಾಕಬೇಕು ಅಂದರೆ ಓಕೆ ನಮಗೆ ಸ್ಲಾಟ್ಸ್ ಬೇಕಾಗುತ್ತೆ. ಏನು ಮಾಡುತ್ತೆ, ದಟ್ ಗಿವ್ ಅಡಿಷನಲ್ ಫಂಕ್ಷನಾಲಿಟಿ. ಎಕ್ಸ್ಟ್ರಾ ಇನ್ನೂ ಫೀಚರ್ಸ್ ಬೇಕು ಅಂದರೆ, ಇನ್ನೂ ಎಕ್ಸ್ಟ್ರಾ ಫಂಕ್ಷನ್ಸ್ ಬೇಕು ಅಂದರೆ ಅದರಿಂದ ಅವಾಗ ನಾವೇನು ಮಾಡಬೇಕು, ನಮಗೆ ಅವಾಗ ಈ ಸ್ಲಾಟ್ಸಿನ ನೀಡ್ ಬೇಕಾಗುತ್ತೆ. ಓಕೆ, ಸೊ ದಟ್ ಈಸ್ ಅಬೌಟ್ ಎಕ್ಸ್ಪ್ಯಾನ್ಷನ್ ಸ್ಲಾಟ್ಸ್. ಓಕೆ, ನೆಕ್ಸ್ಟ್ ಈಸ್ ISA ಸ್ಲಾಟ್ಸ್. ಓಕೆ, ISA ನೀವು ಆಲ್ರೆಡಿ ಇದೆಲ್ಲ ಓದಿದ್ದೀರಾ, ISA, APG ಇದೆಲ್ಲ ಯಾವುದ್ರಲ್ಲಿ ನೋಡಿದ್ದೀರಾ ಅಂದರೆ ನೀವು ಆಲ್ರೆಡಿ ಟೈಪ್ಸ್ ಆಫ್ ಮದರ್ ಬೋರ್ಡಲ್ಲಿ ಈ ಸ್ಲಾಟ್ಸು ಯಾವ್ದ್ಯಾವ್ದ್ರಲ್ಲಿ ಬಂತು, ಯಾವುದ್ರದ್ರಲ್ಲಿ ಇಲ್ಲ ಅಂತೇಳಿ ಆಲ್ರೆಡಿ ನಿಮಗೆ ಗೊತ್ತಿದೆ. ಅಗೈನ್ ವಾಟ್ ಈಸ್ ಮೆಂಟ್ ಬೈ ISA ಸ್ಲಾಟ್ ಏನಕ್ಕೆ ಯೂಸ್ ಮಾಡ್ತೀವಿ, ವಾಟ್ ಇಸ್ ದ ಎಕ್ಸ್ಪ್ಯಾನ್ಷನ್ ಆಫ್ ISA, ಇದೆಲ್ಲ ಒಂದೊಂದು ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್. ಎಕ್ಸ್ಪ್ಯಾನ್ಷನ್ ಕೇಳ್ಬೋದು, ದೆನ್ ವಾಟ್ ಈಸ್ ದ ISA ಸ್ಲಾಟ್ ಅಂತಲೂ ವೈ ವಿ ಯೂಸ್ ಅಂತಲೂ ಕೇಳ್ಬೋದು. ಓಕೆ, ISA ಮೀನ್ಸ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಆರ್ಕಿಟೆಕ್ಚರ್. ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಆರ್ಕಿಟೆಕ್ಚರ್ ಏನಕ್ಕೆ ಅದನ್ನು ಆ ಸ್ಲಾಟ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ, ಇದನ್ನು ನಾವು ಏನಂತ ಕರಿತೀವಿ, ಪ್ಲಗ್ ಆ್ಯಂಡ್ ಪ್ಲೇ ಸ್ಲಾಟ್ ಅಂತಲೂ ಕರಿತೀವಿ. ಏನಂತ ಕರಿತೀವಿ, ಪ್ಲಗ್ ಆ್ಯಂಡ್ ಪ್ಲೇ. ಏನು ಪ್ಲಗ್ ಆ್ಯಂಡ್ ಪ್ಲೇ ಅಂದರೆ, ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ವಾಟ್ ಈಸ್ ಮೀನ್ ಬೈ ಪ್ಲಗ್ ಆ್ಯಂಡ್ ಪ್ಲೇ ಅಂದರೆ, ಎ ನ್ಯೂ ಡಿವೈಸ್ ಕ್ಯಾನ್ ಬಿ ಆ್ಯಡೆಡ್ ಟು ದ ಕಂಪ್ಯೂಟರ್ ವಿತೌಟ್ ಆ್ಯಡಿಂಗ್ ದ ಅಡಾಪ್ಟರ್ ಕಾರ್ಡ್. ಓಕೆ, ನೀವು ಡೈರೆಕ್ಟಾಗಿ ಏನಿರುತ್ತೋ ಪ್ಲಗ್ ಆ್ಯಂಡ್ ಪ್ಲೇ ಅಂದರೆ ಡೈರೆಕ್ಟಾಗಿ ನೀವು CPUಗೆ ಹಾಕ್ಬೋದು, ಅಂದರೆ ಕಂಪ್ಯೂಟರ್ಗೆ ಹಾಕ್ಬೋದು. ಎಕ್ಸ್ಟ್ರಾ ಅಡಾಪ್ಟರ್ ಕಾರ್ಡ್ಸ್ ಹಾಕಿ ಮತ್ತೆ ಕನೆಕ್ಟಿವಿಟಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ನೋ ನೀಡ್ ಆಫ್ ಅಡಾಪ್ಟರ್ ಕಾರ್ಡ್ಸ್, ಎಕ್ಸ್ಟ್ರಾ ಅಡಾಪ್ಟರ್ ಕಾರ್ಡ್ ಇದಕ್ಕೆ ಬೇಕಾಗಿಲ್ಲ. ಆರ್ ಈವನ್ ಟರ್ನಿಂಗ್ ದ ಕಂಪ್ಯೂಟರ್ ಈಸ್ ಆಫ್, ಇದನ್ನು ಕಂಪ್ಯೂಟರ್ ಆಫ್ ಮಾಡಿಬಿಟ್ಟೆ ಹಾಕಬೇಕು ಅಂತ ಏನಿಲ್ಲ. ಓಕೆ, what is meant by plug and play? A new device can be added to the computer without adding the adapter card. Plug and play means this is important for 1 marks. A new device can be added, ಒಂದು ಹೊಸ ಡಿವೈಸ್ನ ಹಾಕ್ಬೋದು ಕಂಪ್ಯೂಟರ್ಗೆ ವಿತೌಟ್ ಆ್ಯಡಿಂಗ್ ದ ಅಡಾಪ್ಟರ್ ಕಾರ್ಡ್. ಇದಕ್ಕೆ ಅಡಾಪ್ಟರ್ ಕಾರ್ಡ್ನ ಅವಶ್ಯಕತೆ ಇಲ್ಲ. ಓಕೆ, ಆರ್ ಈವನ್ ಟರ್ನಿಂಗ್ ದ ಕಂಪ್ಯೂಟರ್ ಆಫ್, ಮತ್ತೆ ಇದರಲ್ಲಿ ಕಂಪ್ಯೂಟರ್ ಸ್ವಿಚ್ ಆಫ್ ಮಾಡಿ ಇದನ್ನು ಹಾಕಬೇಕು ಅಂತ ಅವಶ್ಯಕತೆ ಇಲ್ಲ. ಅದನ್ನು ನಾವೇನಂತ ಕರಿತೀವಿ, ಪ್ಲಗ್ ಆ್ಯಂಡ್ ಪ್ಲೇ ಅಂತ ಕರಿತೀವಿ. ಓಕೆ, ಸೊ ಇನ್ ದಿಸ್ ISA ಅಂದರೆ ಇಂಡಸ್ಟ್ರಿಯಲ್ ಸ್ಟ್ಯಾಂಡರ್ಡ್ ಆರ್ಕಿಟೆಕ್ಚರ್, ಈ ಸ್ಲಾಟ್ನಲ್ಲಿ ಪ್ಲಗ್ ಆ್ಯಂಡ್ ಪ್ಲೇ ಸ್ಲಾಟ್ ವೇರ್ ದ ಕಾರ್ಡ್ಸ್ ಕ್ಯಾನ್ ಬಿ ಇನ್ಸರ್ಟೆಡ್ ಆರ್ ರಿಮೂವ್ಡ್ ವೈಲ್ ದ ಸಿಸ್ಟಮ್ ಈಸ್ ಆನ್.
ಇದರಲ್ಲಿ ಪ್ಲಗ್ ಆ್ಯಂಡ್ ಪ್ಲೇ ಕಾರ್ಡ್ಸ್ಗಳನ್ನ ಹಾಕ್ಬೋದು. ಏನು ವೇರ್ the cards can be inserted and removed while the system is on. ಇದು ಸಿಸ್ಟಮ್ ಆನ್ ಆಗಿರಬೇಕಾದ್ರೇ ನಾವು ಈ ಪ್ಲಗ್ ಆ್ಯಂಡ್ ಪ್ಲೇ ಸ್ಲಾಟಲ್ಲಿ ನಾವು ಇದನ್ನು ಯೂಸ್ ಮಾಡಬಹುದು. ಮತ್ತು ಸ್ವಿಚ್ ಆಫ್ ಮಾಡಿಬಿಟ್ಟೆ ಹಾಕಬೇಕು ಅಂತ ಏನೂ ಇಲ್ಲ. ದಟ್ಸ್ ಅಬೌಟ್ plug. What is this? ISA. Okay, again this is used to connect the input devices and modems. ಈ ISA ಸ್ಲಾಟ್ನಲ್ಲಿ ಓಕೆ ಏನಕ್ಕೆ ಯೂಸ್ ಮಾಡ್ತೀವಿ? ಯೂಸ್ ಟು ಕನೆಕ್ಟ್ ದ ಇನ್ಪುಟ್ ಡಿವೈಸಸ್. ಓಕೆ, ಇದರಲ್ಲಿ ನಾವು ಇನ್ಪುಟ್ ಡಿವೈಸಸ್ನ ಆ್ಯಡ್ ಮಾಡೋಕ್ಕೆ ಹಾಕಬೇಕು ಅಂದರೆ ನಾವು ಈ ಸ್ಲಾಟ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಮಾಡೆಮ್ಸ್, ಮತ್ತು ಮಾಡೆಮ್ಸ್ನ ಹಾಕೋಕ್ಕೂ ನಾವು ಈ ISA ಸ್ಲಾಟ್ನ ಯೂಸ್ ಮಾಡ್ತೀವಿ. ಓಕೆ, ದಟ್ಸ್ ಆಲ್ ಅಬೌಟ್ ದಿಸ್ ISA. ನೆಕ್ಸ್ಟ್ ಕಮಿಂಗ್ ಟು ದಿಸ್ PCI slot. What is the abbreviation for PCI? Peripheral Component Interconnect. Okay, PCI means Peripheral Component Interconnect. ಇದೆಂತಕ್ಕೆ ಯೂಸ್ ಮಾಡ್ತೀವಿ? Peripheral Component Interconnect used to connect graphic cards. ಓಕೆ, ಈಗ ನಿಮಗೆ ವಿಡಿಯೋಸು ಅದೆಲ್ಲ ಆಡಬೇಕು ಅಂದರೆ ಗ್ರಾಫಿಕ್ಸು, ನೆಕ್ಸ್ಟ್ 3D ಇಮೇಜಸ್ಸು ಅದೆಲ್ಲ ಬೇಕು ಅಂದರೆ ಈ PCI ಸ್ಲಾಟ್ ಇರಲೇಬೇಕು. ಓಕೆ, PCI ಸ್ಲಾಟ್ ಇದ್ದರೆ ಅದರಲ್ಲಿ ನಾವು ಏನೇನು ಹಾಕ್ಬೋದು, ಯಾವ್ಯಾವ ಕಾರ್ಡ್ಸ್ನ ಹಾಕ್ಬೋದು? ಗ್ರಾಫಿಕ್ ಕಾರ್ಡ್ಸ್ನ ಹಾಕ್ಬೋದು, ಸೌಂಡ್ ಕಾರ್ಡ್ಸ್ನ ಹಾಕ್ಬೋದು. ಓಕೆ, ನೆಕ್ಸ್ಟು ಇಂಟರ್ನಲ್ ಮಾಡೆಮ್ಸ್, ಇದಿಷ್ಟನ್ನ ಹಾಕೋಕ್ಕೆ ಯಾವುದನ್ನು ಯೂಸ್ ಮಾಡ್ತೀವಿ? PCIನ ಯೂಸ್ ಮಾಡ್ತೀವಿ. ಮೀನ್ಸ್ ಪೆರಿಫರಲ್ ಕಾಂಪೊನೆಂಟ್ ಇಂಟರ್ಕನೆಕ್ಟ್. ನೆಕ್ಸ್ಟ್, ಇಟ್ ಈಸ್ ಮಚ್ ಫಾಸ್ಟರ್ ದ್ಯಾನ್ ISA. ಓಕೆ, ಸೊ ISA ಕಂಪೇರ್ ಮಾಡಿದ್ರೆ ಅಂದರೆ ಇಂಡಸ್ಟ್ರಿಯಲ್ ಸ್ಟ್ಯಾಂಡರ್ಡ್ ಆರ್ಕಿಟೆಕ್ಚರ್, ಇದಕ್ಕೆ ಕಂಪೇರ್ ಮಾಡಿದ್ರೆ ಇಟ್ ಈಸ್ ವೆರಿ ಮಚ್ ಫಾಸ್ಟರ್ ಕಂಪೇರ್ ಟು ISA ಕಂಪೇರ್ ಮಾಡಿದ್ರೆ ಇದು ತುಂಬ ಫಾಸ್ಟಾಗಿ ವರ್ಕ್ ಮಾಡುತ್ತೆ. ಓಕೆ, ಸೊ ವಾಟ್ ಇಸ್ ಮೆಂಟ್ ಬೈ PCI ಮೀನ್ಸ್ ಪೆರಿಫರಲ್ ಕಾಂಪೊನೆಂಟ್ ಇಂಟರ್ಕನೆಕ್ಟ್. ಏನಕ್ಕೋಸ್ಕರ ಈ ಸ್ಲಾಟ್ನ ನಾವು ಯೂಸ್ ಮಾಡ್ತೀವಿ? ಯೂಸ್ ಟು ಕನೆಕ್ಟ್ ಏನು ಗ್ರಾಫಿಕ್ ಕಾರ್ಡ್ಸ್ನ ಹಾಕ್ಬೋದು, ಸೌಂಡ್ ಕಾರ್ಡ್ಸ್ನ ಹಾಕ್ಬೋದು, ಮತ್ತು ಇಂಟರ್ನಲ್ ಮಾಡೆಮ್ಸ್ನ ಹಾಕ್ಬೋದು. ಓಕೆ, ನೆಕ್ಸ್ಟು ಇದು ತುಂಬ ISAಗಿಂತ ತುಂಬ ಫಾಸ್ಟಾಗಿ ವರ್ಕ್ ಆಗುತ್ತೆ. ಓಕೆ, ದಟ್ಸ್ ಆಲ್ ಅಬೌಟ್ ದಿಸ್ PCI slot. Next, coming to the AGP slot. Okay, coming to the AGP slot. AGP means accelerated graphic cards. AGP means accelerated graphic cards. ಏನಕ್ಕೆ ಈ ಸ್ಲಾಟ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ? ಗಿವ್ಸ್ ವಿಜುವಲ್ ಎಕ್ಸ್ಪೀರಿಯನ್ಸ್. ಓಕೆ, ನೀವು ವಿಡಿಯೋ ಗೇಮ್ಸ್ ಎಲ್ಲ ಆಡ್ತೀರಾ ಅಲ್ವಾ? ನೆಕ್ಸ್ಟು 3D ಇಮೇಜಸ್ ಅದೆಲ್ಲ ನಮಗೆ ಚೆನ್ನಾಗಿ ಕಾಣಿಸ್ಬೇಕು. ಓಕೆ, ಆ ಇಮೇಜಸ್ ಎಲ್ಲ ಕ್ಲಾರಿಟಿ ಬರಬೇಕು ಅಂದರೆ ನಮಗೆ ಯಾವ ಒಂದು ಸ್ಲಾಟ್ ಅವಶ್ಯಕತೆ ಇದೆ? AGP. ಓಕೆ, AGP ಮೀನ್ಸ್ ಆಕ್ಸಿಲರೇಟೆಡ್ ಗ್ರಾಫಿಕ್ ಕಾರ್ಡ್ಸ್. ಇದು ಹಳೆ ಮದರ್ ಬೋರ್ಡ್ಗಳಲ್ಲೆಲ್ಲ ಇರಲಿಲ್ಲ, ಆಮೇಲೆ ಬಂದಿದ್ದು. ಓಕೆ, AGP ಆವಾಗಲೇ ನಾವು ಇಮೇಜಸ್ ಆಗಲಿ ಒಂದು ವಿಡಿಯೋಸ್ ಆಗಲಿ ಒಂದು ಕ್ಲಾರಿಟಿಯಾಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗಿದ್ದು. ಓಕೆ, ಏನಕ್ಕೆ ಕಾಣಿಸೋಕ್ಕೆ ಸ್ಟಾರ್ಟ್ ಆಯಿತು? ಬಿಕಾಸ್ ಆಫ್ ದಿಸ್ AGP ಸ್ಲಾಟ್. ಓಕೆ, AGP ಇದು ಆಕ್ಸಿಲರೇಟೆಡ್ ಗ್ರಾಫಿಕ್ ಕಾರ್ಡ್ಸ್. ಇದೇನು ಮಾಡುತ್ತೆ? ಗಿವ್ಸ್ ದ ವಿಜುವಲ್ ಎಕ್ಸ್ಪೀರಿಯನ್ಸ್. Okay, it will give the visual experience. That's about the AGP. Next, coming to this RAM slot. Already know the RAM, random access memory. So ಈ slot ಏನು ತಗಬೇಕು ನಮಗೆ? ಯೂಸ್ ಟು ಇನ್ಸರ್ಟ್ ರ್ಯಾಮ್ನ ಇನ್ಸರ್ಟ್ ಮಾಡೋಕ್ಕೆ ನಮಗೆ RAM slot ಬೇಕು. ಓಕೆ, ಈ ಸ್ಲಾಟ್ ಒಳಗಡೆ ನಾವು ಏನು ಹಾಕ್ತೀವಿ? ರ್ಯಾಮ್ ಹಾಕ್ತೀವಿ. ಮತ್ತು ಅದ್ರ ಜೊತೆ ಇನ್ನೂ ಅಡಿಷನಲ್ ರ್ಯಾಮ್ ಟು ದ ಸಿಸ್ಟಮ್. ಇನ್ನೂ ಎಕ್ಸ್ಟ್ರಾ ರ್ಯಾಮ್ ಬೇಕು ಅಂದರೆ ನಮಗೆ ಇದನ್ನು ಯೂಸ್ ಮಾಡ್ತೀವಿ, ರ್ಯಾಮ್ ಸ್ಲಾಟ್ನ ಯೂಸ್ ಮಾಡ್ತೀವಿ. ಓಕೆ, ಅಡಿಷನಲ್ ಅಂದರೆ ಇನ್ನೂ ಯಾವ್ಯಾವುದು? ಅದರಲ್ಲೂ ಮತ್ತು ರ್ಯಾಮ್ಸಲ್ಲಿ ಮತ್ತು 2 ಟೈಪ್ಸ್ ಇದೆ, ಸಾಕೆಟ್ಸ್ಗಳಿದೆ. ಯಾವ್ದ್ಯಾವುದು? ಟು ಇನ್ಸ್ಟಾಲ್ ಮೆಮೊರಿ ಅಂದರೆ ಈ ರ್ಯಾಮ್ನ ಹಾಕೋಕ್ಕೆ ಇನ್ನೂ ಬೇರೆದೂ ಇದೆ. ಯಾವ್ಯಾವ ಸ್ಲಾಟ್ಸ್ ಇದೆ? ಸಿಮ್ ಅಂತ ಒಂದಿದೆ, ಇನ್ನೊಂದು ಡಿಮ್ ಅಂದರೆ SIMM ಅಂದರೆ ಸಿಂಗಲ್ ಇನ್ಲೈನ್ ಮೆಮೊರಿ ಮಾಡ್ಯೂಲ್. ಸಿಮ್ ಮೀನ್ಸ್ single inline memory module. Another one means DIMM means dual inline memory module. Okay, RAM slot ಅಂದರೆ to use to insert the ರ್ಯಾಮ್ನ ಹಾಕೋಕ್ಕೆ ನಾವೇನು ಮಾಡ್ತೀವಿ? ರ್ಯಾಮ್ ಸ್ಲಾಟ್ನ ಯೂಸ್ ಮಾಡ್ತೀವಿ. ಅದ್ರ ಜೊತೆ ಎಕ್ಸ್ಟ್ರಾ ರ್ಯಾಮ್ಸು ಬೇಕು ಅಂದರೂ ಸಹ ನಾವು ಅದರಲ್ಲಿ ಹಾಕ್ಕೊಳ್ಬೋದು. ಆ ಸ್ಲಾಟಲ್ಲಿ ಎಕ್ಸ್ಟ್ರಾ ಬೇರೆ ಇನ್ಯಾವ್ದ್ಯಾವ್ದಿದೆ ಸಾಕೆಟ್ಸು, ಬೇರೆ ಯಾವ್ದ್ಯಾವ್ದಿದೆ ಅದರಲ್ಲಿ ಸ್ಲಾಟ್ಸು ಅಂದರೆ ಸಿಮ್ ಅಂತಲೂ ಇದೆ, ಇದನ್ನು ಹಾಕ್ಬೋದು ನಾವು ಅದರಲ್ಲಿ. ಮತ್ತು ಡಿಮ್ ಅಂತಲೂ ಇದೆ. ಓಕೆ, ಇದು ಸಹ ನಾವು ಅದರಲ್ಲಿ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬಹುದು. ಸಿಮ್ ಮೀನ್ಸ್ ಸಿಂಗಲ್ ಇನ್ಲೈನ್ ಮೆಮೊರಿ ಮಾಡ್ಯೂಲ್. Another one is DIMM, dual inline memory module. Those are all the 2 types of sockets to install a memory. Memory is nothing but a RAM.
Okay. Next is processor slot. Next slot is processor slot. Processor slot ನೀವು ಆಲ್ರೆಡಿ ಈಗ ಇದರಲ್ಲಿ ಪ್ರೊಸೆಸರ್ ಸ್ಲಾಟ್ ಇದರಲ್ಲಿ ನೋಡಿದ್ದೀರಾ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮದರ್ ಬೋರ್ಡಲ್ಲಿ ನೀವು ಆಲ್ರೆಡಿ ಫಾರ್ಮ್ ಫ್ಯಾಕ್ಟರ್, ಚಿಪ್ ಸೆಟ್ ಅಂಡ್ ಪ್ರೊಸೆಸರ್ ಸಾಕೆಟ್ ಅಂತ ನೋಡಿದ್ದೀರಾ ಅಲ್ವಾ. ಸೊ ಪ್ರೊಸೆಸರ್ ಸ್ಲಾಟ್ ಮೀನ್ಸ್ ಯೂಸ್ಡ್ ಟು ಇನ್ಸರ್ಟ್ ದ ಪ್ರೊಸೆಸರ್ ಚಿಪ್. ಪ್ರೊಸೆಸರ್ ಇರುತ್ತೆ ಅಲ್ವಾ, ಸೊ ಆ ಪ್ರೊಸೆಸರ್ ಚಿಪ್ನ ಹಾಕೋದಕ್ಕೆ ನಮ್ಗೆ ಯಾವ್ದು ಬೇಕು? ಪ್ರೊಸೆಸರ್ ಸ್ಲಾಟ್ ಬೇಕು. Okay, so why we need processor slot? To use to insert the processor chip. Processor chip na ಹಾಕಕ್ಕೆ, ಪ್ರೊಸೆಸರ್ ನ ಹಾಕಕ್ಕೆ ನಮಗೆ ಒಂದು ಸ್ಲಾಟ್ ಬೇಕು. ಅದು ಎಲ್ಲಿ ಹಾಕ್ತೀವಿ? ಪ್ರೊಸೆಸರ್ ಸ್ಲಾಟ್ ನಲ್ಲಿ ಹಾಕ್ತೀವಿ. ಏನಿದು? ಇಟ್ಸ್ ಅ ಲಾರ್ಜೆಸ್ಟ್ ಚಿಪ್ ಇನ್ ದ ಮದರ್ ಬೋರ್ಡ್. ಈ ಪ್ರೊಸೆಸರ್ ಚಿಪ್ಪೇನೆ ತುಂಬ ಲಾರ್ಜೆಸ್ಟ್ ಚಿಪ್ in the motherboard. Okay na, that's it about this processor slot. Next is PC cards. ಓಕೆ, ಪಿ ಸಿ ಕಾರ್ಡ್ಸ್ ಏನಕ್ಕೆ ಈ ಪಿ ಸಿ ಕಾರ್ಡ್ಸ್ನ ಯೂಸ್ ಮಾಡ್ತೀವಿ? ಯೂಸ್ಡ್ ಇನ್ ಲ್ಯಾಪ್ಟಾಪ್ ಕಂಪ್ಯೂಟರ್ಸ್. ಓಕೆ, ಲ್ಯಾಪ್ಟಾಪ್ನಲ್ಲಿ ನಾವು ಏನನ್ನ ಯೂಸ್ ಮಾಡ್ತೀವಿ? ಪಿ ಸಿ ಕಾರ್ಡ್ಸ್ನ ಯೂಸ್ ಮಾಡ್ತೀವಿ. ಏನಕ್ಕೆ ಇದನ್ನು ಯೂಸ್ ಮಾಡ್ತೀವಿ ಅಂದರೆ ಯಾವ್ದು ಯೂಸ್ಡ್ ಫಾರ್ ವೈಫೈ, ನೆಟ್ ಯೂಸ್ ಮಾಡೋಕ್ಕೆ, ಯೂಸ್ಡ್ ಫಾರ್ ವೈಫೈ ಕಾರ್ಡ್ಸ್ ಇದರಲ್ಲಿ ಯೂಸ್ ಮಾಡ್ಬೋದು. ನೆಕ್ಸ್ಟು ನೆಟ್ವರ್ಕ್ ಕಾರ್ಡ್ಸ್ ಯೂಸ್ ಮಾಡಬಹುದು. ನೆಕ್ಸ್ಟು ಎಕ್ಸ್ಟರ್ನಲ್ ಮಾಡೆಮ್ಸ್ ಯೂಸ್ ಮಾಡ್ಬೋದು. ಇನ್ ಕೇಸ್ ನೀವು ಮನೆಗೆ ಲ್ಯಾಂಡ್ಲೈನ್ ಹಾಕಿಸ್ಕೊಂಡ್ರೆ ಅದ್ರ ನೆಕ್ಸ್ಟು ನೀವು ಇಂಟರ್ನೆಟ್ ಯೂಸ್ ಮಾಡ್ಕೊಳ್ಬೇಕು ಅಂದರೆ ಆ ಮಾಡೆಮ್ಸು ಸಹ ನೀವು ಅದಕ್ಕೆ ಕನೆಕ್ಟ್ ಮಾಡ್ಕೊಳ್ಬಹುದು. ಓಕೆ, ಸೊ ಪಿ ಸಿ ಕಾರ್ಡ್ಸ್ ಇಟ್ ಈಸ್ ಯೂಸ್ಡ್ ಇನ್ ಲ್ಯಾಪ್ಟಾಪ್ ಕಂಪ್ಯೂಟರ್ಸ್. ಮತ್ತು ಏನಕ್ಕೆ ಯೂಸ್ ಮಾಡ್ತೀವಿ? ವೈಫೈ ಕಾರ್ಡ್ಸ್ ಹಾಕ್ಬೋದು, ನೆಕ್ಸ್ಟು ನೆಟ್ವರ್ಕ್ ಕಾರ್ಡ್ಸ್ ಹಾಕ್ಬೋದು, ನೆಕ್ಸ್ಟು ಎಕ್ಸ್ಟರ್ನಲ್ ಮಾಡೆಮ್ಸ್ ಹಾಕ್ಬೋದು. ಓಕೆ, ದಟ್ಸ್ ಇಟ್ ಅಬೌಟ್ ಪಿ ಸಿ ಕಾರ್ಡ್ಸ್. ಸೊ ದೋಸ್ ಆರ್ ಆಲ್ ದ ಸ್ಲಾಟ್ಸ್ ವಿಚ್ ಕಮ್ಸ್ ಅಂಡರ್ ದ ಮದರ್ ಬೋರ್ಡ್. ಇಷ್ಟು ಸ್ಲಾಟ್ಸ್ನ ನಾವು ಮದರ್ ಬೋರ್ಡಲ್ಲಿ ಯೂಸ್ ಮಾಡ್ತೀವಿ. ಏನು ಸ್ಲಾಟ್ಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎಕ್ಸ್ಪ್ಯಾನ್ಷನ್ ಸ್ಲಾಟ್ಸ್ ಅಂತಲೂ ಕರಿಬೋದು, ಅಥವಾ ಮದರ್ ಬೋರ್ಡ್ ಸ್ಲಾಟ್ಸ್ ಅಂತಲೂ ಕರಿಬೋದು. ಏನಕ್ಕೆ? ಬೇರೆ ಅದರ್ ಪೆರಿಫರಲ್ ಕಾರ್ಡ್ಸ್ನ ಅದರಲ್ಲಿ ಹಾಕೋಕ್ಕೆ, ಕನೆಕ್ಟ್ ಮಾಡೋಕ್ಕೆ ನಾವು ಈ ಸ್ಲಾಟ್ಸ್ ನಮಗೆ ಬೇಕಾಗುತ್ತೆ. ಯಾವ್ಯಾವ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಲಾಟ್ಸ್ ಯಾವ್ದ್ಯಾವ್ದು ಇರುತ್ತೆ? ISA ಆಗಿರಬಹುದು, ನೆಕ್ಸ್ಟು PCI ಆಗಿರಬಹುದು, ನೆಕ್ಸ್ಟು AGP ಆಗಿರ್ಬೋದು, ರ್ಯಾಮ್ ಸ್ಲಾಟ್ ಆಗಿರ್ಬೋದು, ಅದರಲ್ಲಿ ಮತ್ತೆ ಸಿಮ್ ಮತ್ತು ಡಿಮ್ ಹಾಕೋಕ್ಕೆ ಅದನ್ನು ಯೂಸ್ ಮಾಡಬಹುದು. ನೆಕ್ಸ್ಟು ಅದೇ ಥರ ಪ್ರೊಸೆಸರ್ ಸ್ಲಾಟ್ ಆಗಿರ್ಬೋದು, ನೆಕ್ಸ್ಟು PC ಕಾರ್ಡ್ಸ್ ಆಗಿರ್ಬೋದು. ಓಕೆ, ದಟ್ಸ್ ಆಲ್ ಅಬೌಟ್ ದಿಸ್ ಸ್ಲಾಟ್ಸ್. ಓಕೆ, okay, next after the slots, next in the components of motherboard we have studied about the input output ports, right? Next ಅದರಲ್ಲಿ input output ports ಅಂತ ಬರುತ್ತೆ. input output ports ಅಲ್ಲಿ ಏನು, what is meant by port? First of all, okay, a port is a socket on the back of the computer used to connect the external devices. ಓಕೆ, ಈಗ ನೀವು CPU ಹಿಂದೆ ನೋಡಿರ್ತೀರ, ನೀವಲ್ಲಿ ಮೌಸ್ ಕನೆಕ್ಟ್ ಮಾಡ್ತೀರಾ, ನೆಕ್ಸ್ಟು ಕೀಬೋರ್ಡ್ ಕನೆಕ್ಟ್ ಮಾಡ್ತೀರಾ, ಎಕ್ಸ್ಟ್ರಾ ಅದರ್ ಪೆರಿಫರಲ್ ಡಿವೈಸಸ್ನ ಬೇಕಾದರೆ ನೀವು ಅದರಲ್ಲಿ ಕನೆಕ್ಟ್ ಮಾಡ್ಬೋದು ಅಲ್ವಾ. ಸೊ ನೀವು ಆ ಕನೆಕ್ಟ್ ಮಾಡ್ತೀರಲ್ಲ, ಆ ಕನೆಕ್ಟ್ ಮಾಡೋಂಥ ಜಾಗನ ನಾವೇನಂತ ಕರಿತೀವಿ? ಪೋರ್ಟ್ಸ್ ಅಂತ ಕರಿತೀವಿ. ಸೊ ಪೋರ್ಟ್ ಈಸ್ ಎ ಸಾಕೆಟ್ ಆನ್ ದ ಬ್ಯಾಕ್ ಆಫ್ ದ ಕಂಪ್ಯೂಟರ್ ಹಿಂದೆ ಅಥವಾ CPU ಹಿಂದೆ, ಓಕೆ, ಜಾಗ ಇರುತ್ತೆ. ಯೂಸ್ ಟು ಕನೆಕ್ಟ್ ದ ಎಕ್ಸ್ಟರ್ನಲ್ ಡಿವೈಸಸ್ನ ಅಂದರೆ ಮೌಸ್ ಆಗಿರ್ಬೋದು, ಕೀಬೋರ್ಡ್ ಆಗಿರ್ಬೋದು, ಪ್ರಿಂಟರ್ ಆಗಿರ್ಬೋದು, ಓಕೆ, ಸ್ಕ್ಯಾನರ್ ಆಗಿರ್ಬೋದು. ಸೊ ಅದೆಲ್ಲ ಕನೆಕ್ಟ್ ಮಾಡ್ತೀವಲ್ಲ, ಆ ವಯರ್ನ ತಗೊಂಡು ಕನೆಕ್ಟ್ ಮಾಡ್ತೀವಲ್ಲ, ಅದು ಎಲ್ಲಿ ಕನೆಕ್ಟ್ ಮಾಡ್ತೀವಿ ಅಂದರೆ ನಾವು ಒಂದು ಸಾಕೆಟ್ ಅಂದರೆ ಪೋರ್ಟ್ಸ್, ಹಾಕುವಂತಹ ಜಾಗನ ನಾವೇನಂತ ಕರಿತೀವಿ? ಪೋರ್ಟ್ಸ್ ಅಂತ ಕರಿತೀವಿ. ಇಟ್ ಈಸ್ ಎ ಸಾಕೆಟ್ ಆನ್ ದ ಬ್ಯಾಕ್ ಆಫ್ ದ ಕಂಪ್ಯೂಟರ್ ಯೂಸ್ ಟು ಕನೆಕ್ಟ್ ದ ಎಕ್ಸ್ಟರ್ನಲ್ ಡಿವೈಸಸ್. ಓಕೆ, ಹಾಗಾದರೆ ಪೋರ್ಟ್ಸಲ್ಲಿ ಮತ್ತೆ ಡಿಫ್ರೆಂಟ್ ಪೋರ್ಟ್ಸ್ಗಳಿದೆ. ಓಕೆ, ಯಾವ್ಯಾವ ಥರ ಪೋರ್ಟ್ಸ್ ಅವೈಲೇಬಲ್ ಇದೆ? ಸೀರಿಯಲ್ ಪೋರ್ಟ್, ಓಕೆ, ನೆಕ್ಸ್ಟು ಪ್ಯಾರಲಲ್ ಪೋರ್ಟ್, ನೆಕ್ಸ್ಟು IDE ಪೋರ್ಟ್ ಆಗಿರ್ಬೋದು, USB ಪೋರ್ಟ್ ಆಗಿರ್ಬೋದು, PS2 ಪೋರ್ಟ್ ಆಗಿರ್ಬೋದು, AGP ಪೋರ್ಟ್ ಆಗಿರ್ಬೋದು, SSI ಪೋರ್ಟ್ ಆಗಿರ್ಬೋದು, ಎಥರ್ನೆಟ್ ಆಗಿರ್ಬೋದು, ಮತ್ತು DVI ಮತ್ತು ಇನ್ನೊಂದು MIDI. ಓಕೆ, ದೋಸ್ ಆರ್ ಆಲ್ ದ ಪೋರ್ಟ್ಸ್ ವಿಚ್ ಕಮ್ಸ್ ಅಂಡರ್ ಇನ್ ಅ ಕಂಪ್ಯೂಟರ್. ಸೊ ಲೆಟ್ಸ್ ಸಿ ಒನ್ ಬೈ ಒನ್. ಓಕೆ, ಕಮಿಂಗ್ ಟು ದಿಸ್ ಸೀರಿಯಲ್ ಪೋರ್ಟ್. ಏನು ಸೀರಿಯಲ್ ಪೋರ್ಟ್ ಅಂದರೆ, ಈ ಸೀರಿಯಲ್ ಪೋರ್ಟ್ನ ನಾವು ಇನ್ನೊಂದು ಹೆಸರಲ್ಲಿ ಕರಿತೀವಿ. ಏನಂತ ಕರಿತೀವಿ? R32C ಪೋರ್ಟ್ ಅಂತಲೂ ಕರಿತೀವಿ.
what we called as serial port is also called as R32C port or communication ports ಅಂತಾನೂ ಕರಿತೀವಿ. Okay, so it is also called as R232C ಪೋರ್ಟ್ ಅಂತಾನೂ ಕರಿತೀವಿ. ಮತ್ತು ಇನ್ನೊಂದು ಹೆಸರಲ್ಲಿ ಕಮ್ಯುನಿಕೇಷನ್ ಪೋರ್ಟ್ ಅಂತಾನೂ ಕರಿತೀವಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೀರಿಯಲ್ ಪೋರ್ಟ್, ಪ್ಯಾರಲ್ ಪೋರ್ಟ್ ಇದೆಲ್ಲ ಯಾವುದಾದ್ರೂ ಒಂದೊಂದು ಮಾರ್ಕ್ಸಿಗೆ ಕೇಳ್ತಾರೆ. ಓಕೆ, ಸೊ ಸೀರಿಯಲ್ ಪೋರ್ಟ್ ಇದನ್ನು ನಾವು R32C ಪೋರ್ಟ್ ಅಂತನಾದರೂ ಕರಿತೀವಿ, ಆರ್ ಕಮ್ಯುನಿಕೇಷನ್ ಪೋರ್ಟ್ ಅಂತನಾದರೂ ಕರಿತೀವಿ. ಏನಕ್ಕೆ ಇದು ಯೂಸ್ ಮಾಡ್ತೀವಿ? ಯೂಸ್ ಟು ಟ್ರಾನ್ಸ್ಮಿಟ್ 1 bit ಆಫ್ ಡೇಟಾ ಅಟ್ ಎ ಟೈಮ್. ಎಷ್ಟು ಡೇಟಾ ಮಾತ್ರ ನಾವು ಈ ಸೀರಿಯಲ್ ಪೋರ್ಟಲ್ಲಿ ಟ್ರಾನ್ಸ್ಮಿಟ್ ಮಾಡ್ಬೋದು? ಓನ್ಲಿ 1 bit ಆಫ್ ಡೇಟಾ ಅಷ್ಟು ಮಾತ್ರ ನಾವು ಟ್ರಾನ್ಸ್ಮಿಟ್ ಮಾಡಬಹುದು. ಓಕೆ, ಇನ್ ದ ಸೀರಿಯಲ್ ಪೋರ್ಟ್. ಫಾರ್ ಎಕ್ಸಾಂಪಲ್ ಮೌಸ್ ಆಗಿರಬಹುದು ಅಥವಾ ಮಾಡೆಮ್ ಆಗಿರಬಹುದು. ಓಕೆ, ಮೌಸ್ ಹಂಗಾದ್ರೆ ಎಷ್ಟು ಬಿಟ್ ಆಫ್ ಡೇಟಾ? 1 bit ಆಫ್ ಡೇಟಾ ಅಟ್ ಎ ಟೈಮ್ ಬರೀ 1 bit ಆಫ್ ಡೇಟಾ ಮಾತ್ರ ಟ್ರಾನ್ಸ್ಫರ್ ಮಾಡ್ಬೋದು ಮೌಸಿಂದ. ಮಾಡೆಮಿಂದನೂ ಅಷ್ಟೇ. ಓಕೆ, ಸೊ ಎಂತಕ್ಕೋಸ್ಕರ ನಾವು ಸೀರಿಯಲ್ ಪೋರ್ಟ್ನ ಯೂಸ್ ಮಾಡ್ತೀವಿ? ಯೂಸ್ ಟು ಟ್ರಾನ್ಸ್ಮಿಟ್ 1 bit ಆಫ್ ಡೇಟಾ ಅಟ್ ಎ ಟೈಮ್. ಓಕೆ, ಇದರಲ್ಲಿ ಅಟ್ ಎ ಟೈಮ್ 1 bit ಆಫ್ ಡೇಟಾ ಮಾತ್ರ ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾವು ಮೌಸ್ನ ಕನೆಕ್ಟ್ ಮಾಡ್ಕೊಳ್ಬೋದು, ಈ ಪೋರ್ಟಲ್ಲಿ ಮಾಡೆಮ್ನ ಕನೆಕ್ಟ್ ಮಾಡ್ಬೋದು. ದೋಸ್ ಆರ್ ದ ಎಕ್ಸಾಂಪಲ್ ಫಾರ್ ಸೀರಿಯಲ್ ಪೋರ್ಟ್. ನೆಕ್ಸ್ಟ್ ಈಸ್ ಪ್ಯಾರಲಲ್ ಪೋರ್ಟ್. What is meant by parallel port? Used to connect the external input-output devices like printer, scanner. ಓಕೆ, ಪ್ರಿಂಟರ್ ಮತ್ತು ಸ್ಕ್ಯಾನರ್ಸ್ನ ನಾವು ಕನೆಕ್ಟ್ ಮಾಡಬೇಕು ಅಂದರೆ ನಮಗೆ ಯಾವ ಪೋರ್ಟ್ ಇರಬೇಕು? ನಮಗೆ ಪ್ಯಾರಲಲ್ ಪೋರ್ಟ್ ಇರಬೇಕು. ಓಕೆ, ಆ ಪ್ಲಗ್ ಹಾಕಕ್ಕೆ ಜಾಗ ಇರುತ್ತಲ್ಲ ಅದನ್ನು ಪೋರ್ಟ್ ಅಂತ ಕರಿತೀವಿ. ಅದು ಯಾವುದನ್ನು ಕನೆಕ್ಟ್ ಮಾಡೋಕ್ಕೆ? ಪ್ರಿಂಟರು ಮತ್ತು ಸ್ಕ್ಯಾನರ್ಸು ನಾವು ಹಾಕ್ತೀವಲ್ಲ, ಅದು ನಾವು ಯಾವ ಪೋರ್ಟಲ್ಲಿ ಹಾಕ್ತೀವಿ? ಪ್ಯಾರಲಲ್ ಪೋರ್ಟಲ್ಲಿ ಹಾಕ್ತೀವಿ. ಓಕೆ, ಸೊ ಪ್ಯಾರಲಲ್ ಪೋರ್ಟ್ ಇಟ್ ಈಸ್ ಯೂಸ್ ಟು ಕನೆಕ್ಟ್ ದ ಎಕ್ಸ್ಟರ್ನಲ್ ಇನ್ಪುಟ್-ಔಟ್ಪುಟ್ ಡಿವೈಸಸ್ ಲೈಕ್ ಪ್ರಿಂಟರ್ಸ್ ಆಗಿರ್ಬೋದು, ಸ್ಕ್ಯಾನರ್ಸ್ ಆಗಿರ್ಬೋದು, ಅದನ್ನು ನಾವೇನಂತ ಕರಿತೀವಿ? ಪ್ಯಾರಲಲ್ ಪೋರ್ಟ್ ಅಂತ ಕರಿತೀವಿ. ಸೊ ಸೀರಿಯಲ್ ಪೋರ್ಟಲ್ಲಿ ಅಟ್ ಎ ಟೈಮ್ ಎಷ್ಟು ನಾವು ಬಿಟ್ ಆಫ್ ಡೇಟಾ? 1 bit ಆಫ್ ಡೇಟಾ ಅಟ್ ಎ ಟೈಮ್ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಬಟ್ ಇನ್ ದ ಪ್ಯಾರಲಲ್ ಪೋರ್ಟ್ 8 bit ಆಫ್ ಡೇಟಾ ಅಟ್ ಎ ಟೈಮ್. ನಾವೆಷ್ಟು? 8 bit ಆಫ್ ಡೇಟಾ, ಅಂದರೆ ಇನ್ನೂ ಜಾಸ್ತಿ ಡೇಟಾ. ಇದರಲ್ಲಿ ಬರೀ 1 bit ಆಫ್ ಡೇಟಾ ಅಷ್ಟೇ ಟ್ರಾನ್ಸ್ಫರ್ ಮಾಡ್ಬೋದು. ಬಟ್ ಪ್ಯಾರಲಲ್ ಪೋರ್ಟಲ್ಲಿ 8 bit ಆಫ್ ಡೇಟಾ ಅಟ್ ಎ ಟೈಮ್ ನಾವು ಟ್ರಾನ್ಸ್ಫರ್ ಮಾಡ್ಬೋದು. ನೆಕ್ಸ್ಟು ಇದರಲ್ಲಿ ನಾವು 25 pin ಕನೆಕ್ಟರ್ಸ್. ಓಕೆ, ನಾವು ಪ್ಲಗಿನ್ ಮಾಡ್ತೀವಲ್ಲ, ಅಂದರೆ ಕನೆಕ್ಟ್ ಮಾಡ್ತೀವಲ್ಲ, ಸೊ ಅದೆಷ್ಟು ಪಿನ್ಸ್ ಇರುತ್ತೆ ಅದರಲ್ಲಿ? 25 pin ಕನೆಕ್ಟರ್ಸ್ನ ನಾವು ಯೂಸ್ ಮಾಡ್ತೀವಿ. ದಟ್ಸ್ ಇಟ್ ಅಬೌಟ್ ದ ಪ್ಯಾರಲಲ್ ಪೋರ್ಟ್. ಅರ್ಥ ಆಯ್ತಾ? ಸೀರಿಯಲ್ ಪೋರ್ಟ್, ದೆನ್ ಪ್ಯಾರಲಲ್ ಪೋರ್ಟ್. ನೆಕ್ಸ್ಟ್ ಈಸ್ IDE ಪೋರ್ಟ್. ಓಕೆ, IDE ಮೀನ್ಸ್ ಇಂಟಿಗ್ರೇಟೆಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್. ಇದನ್ನೇನಂತ ಕರಿತೀವಿ? ಇಂಟಿಗ್ರೇಟೆಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್. ಈ IDE ಪೋರ್ಟ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ? ಓಕೆ, ಯಾವುದನ್ನು ಹಾಕೋಕ್ಕೆ? CD-ROM ಡ್ರೈವ್ಸ್. ಓಕೆ, CD-ROM ಡ್ರೈವ್ಸ್ನ ಹಾಕ್ಬೋದು, ಆರ್ ಹಾರ್ಡ್ ಡಿಸ್ಕ್ ಡ್ರೈವ್ಸ್ನ ನಾವು ಇದರಲ್ಲಿ ಹಾಕ್ಬೋದು. ಆರ್ ಕನೆಕ್ಟೆಡ್ ಟು ದ ಮದರ್ ಬೋರ್ಡ್. ಸೊ ಮದರ್ ಬೋರ್ಡ್ ಕನೆಕ್ಟ್ ಮಾಡಬೇಕು ಅಂದರೆ ನಾವು ಈ IDE ಪೋರ್ಟಲ್ಲಿ ನಾವು ಇದನ್ನು ಕನೆಕ್ಟ್ ಮಾಡ್ಬೋದು. CD-ROM ಡ್ರೈವ್ಸ್ ಆಗಿರ್ಬೋದು ಅಥವಾ ಹಾರ್ಡ್ ಡಿಸ್ಕ್ ಡ್ರೈವ್ಸ್ನ ನಾವು ಹಾಕ್ಬೋದು. ದಟ್ಸ್ ಇಟ್ ಅಬೌಟ್ ದ IDE, ದಟ್ ಈಸ್ ಇಂಟಿಗ್ರೇಟೆಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್. ನೆಕ್ಸ್ಟ್ ಕಮಿಂಗ್ ಟು ದ USB ಪೋರ್ಟ್. ಓಕೆ, USB ಪೋರ್ಟ್. USB ಮೀನ್ಸ್ ಯೂನಿವರ್ಸಲ್ ಸೀರಿಯಲ್ ಬಸ್. ಓಕೆ, USB ಪೋರ್ಟ್ ಏನು? USB-ನ ನಾವೇನಂತ ಕರಿತೀವಿ? ಪ್ಲಗ್ ಆ್ಯಂಡ್ ಪ್ಲೇ ಅಂತಲೂ ಕರಿತೀವಿ. ನಾನು ಆಲ್ರೆಡಿ ಹೇಳಿದ್ದೀನಿ, ಪ್ಲಗ್ ಆ್ಯಂಡ್ ಪ್ಲೇ ಮೀನ್ಸ್ ಇದಕ್ಕೆ ವಿ ಡೋಂಟ್ ನೀಡ್ ದ ಎಕ್ಸ್ಟ್ರಾ ಅಡಾಪ್ಟರ್ ಕಾರ್ಡ್ಸ್. ಇದಕ್ಕೆ ನಾವು ಎಕ್ಸ್ಟ್ರಾ ಅಡಾಪ್ಟರ್ ಇದಕ್ಕೆ ಬೇಕಾಗಿಲ್ಲ. ಮತ್ತು ಕಂಪ್ಯೂಟರ್ ಸ್ವಿಚ್ ಆಫ್ ಆಗಿದ್ರೂ ಸಹ ನಾವು ಇದನ್ನು ಯೂಸ್ ಮಾಡಬಹುದು. ಓಕೆ, ನೇಮ್ ಎನಿ ಪ್ಲಗ್ ಆ್ಯಂಡ್ ಪ್ಲೇ ಡಿವೈಸಸ್ ಅಂತ ಕೇಳ್ತಾರೆ. ಓಕೆ, ವಾಟ್ ಈಸ್ ಬಟ್ ಬೈ ಪ್ಲಗ್ ಆ್ಯಂಡ್ ಪ್ಲೇ ಡಿವೈಸಸ್ ಅಂತಲೂ ಎಕ್ಸಾಮ್ಸಲ್ಲಿ ಕೇಳ್ಬೋದು. ಸೊ ಇಟ್ ಈಸ್ ಇಂಪಾರ್ಟೆಂಟ್. USB ಪೋರ್ಟ್ ಏನಕ್ಕೆ ಯೂಸ್ ಮಾಡ್ತೀವಿ? ಪ್ಲಗ್ ಆ್ಯಂಡ್ ಪ್ಲೇ ಇಂಟರ್ಫೇಸ್ ಬಿಟ್ವೀನ್ ಕಂಪ್ಯೂಟರ್ ಆ್ಯಂಡ್ ಆ್ಯಡ್ ಆನ್ ಡಿವೈಸಸ್. ಎಕ್ಸ್ಟ್ರಾ ಡಿವೈಸಸ್ನ ಕಂಪ್ಯೂಟರ್ಗೆ ಹಾಕಬೇಕು ಅಂದರೆ ನಮಗೆ USB ಪೋರ್ಟ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ USB ಯಾವುದ್ಯಾವುದು? ಪ್ರಿಂಟರ್ಸ್ ಹಾಕ್ಬೋದು ಅದರಲ್ಲಿ. ಓಕೆ, ಜಾಯ್ಸ್ಟಿಕ್ ಹಾಕ್ಬೋದು, ಕೀಬೋರ್ಡ್ ಹಾಕ್ಬೋದು, ಆಡಿಯೋ ಪ್ಲೇಯರ್ಸ್. ಓಕೆ, ಇಷ್ಟೆಲ್ಲ ನಾವು USB ಪೋರ್ಟ್ನಲ್ಲಿ ಹಾಕ್ಬೋದು. ನೆಕ್ಸ್ಟ್ USB ಸಪೋರ್ಟ್ಸ್ 12 Mbps ಡೇಟಾ ಸ್ಪೀಡ್. ಎಷ್ಟು ಇದು ಸ್ಪೀಡನ್ನು ಸಪೋರ್ಟ್ ಮಾಡುತ್ತೆ? 12 MB ಮೆಗಾಬೈಟ್ ಪರ್ ಸೆಕೆಂಡ್. 12 Mbps ಡೇಟಾ ಸ್ಪೀಡ್. ಮತ್ತು ಎಷ್ಟು ಡಿವೈಸಸ್ನ ನಾವು ಇದರಲ್ಲಿ ಕನೆಕ್ಟ್ ಮಾಡೋದು? 127 ಡಿವೈಸಸ್ ಕ್ಯಾನ್ ಬಿ ಕನೆಕ್ಟೆಡ್. 127 ಡಿವೈಸಸ್ನ ನಾವು ಕನೆಕ್ಟ್ ಮಾಡ್ಬೋದು. ದಟ್ಸ್ ಇಟ್ ಅಬೌಟ್ ದ USB. USB ಮೀನ್ಸ್ ಇಟ್ಸ್ ಎ ಯೂನಿವರ್ಸಲ್ ಸೀರಿಯಲ್ ಬಸ್.
ಓಕೆ, ಇದನ್ನು ನಾವು ಪ್ಲಗ್ ಆ್ಯಂಡ್ ಪ್ಲೇ ಇಂಟರ್ಫೇಸ್. ಏನು ಮಾಡುತ್ತಿದ್ದು ಕಂಪ್ಯೂಟರ್ಗೂ ಮತ್ತು ಎಕ್ಸ್ಟ್ರಾ ಡಿವೈಸಸ್ಗೆ ಇದು ಇಂಟರ್ಫೇಸ್ ಆಗಿ ವರ್ಕ್ ಆಗುತ್ತೆ. ಓಕೆ, ಇಂಟರ್ಫೇಸ್ ಆಗಿ ವರ್ಕ್ ಆಗುತ್ತೆ ಅಂದರೆ ಅದರಲ್ಲಿರೋ ಡೇಟಾ ಬೇರೆದಕ್ಕೆ ಕಳಿಸುತ್ತೆ, ಅದರಲ್ಲಿರೋ ಡೇಟಾ ಇದಕ್ಕೆ ತೊಗೊಳ್ಬೋದು. ಯಾವ್ದ್ಯಾವುದರಿಂದ ಅದು ಯಾವ್ಯಾವುದು ಪ್ರಿಂಟರ್ಸ್ ಆಗಿರ್ಬೋದು, ಜಾಯ್ಸ್ಟಿಕ್ ಆಗಿರ್ಬೋದು. ಓಕೆ, ಜಾಯ್ಸ್ಟಿಕ್ ಯಾವಾಗ ಯೂಸ್ ಮಾಡ್ತೀರಾ ನೀವು? ಗೇಮ್ಸ್ ಆಡಬೇಕಾದ್ರೆ ಯೂಸ್ ಮಾಡ್ತೀರಾ. ಕೀಬೋರ್ಡ್ ಆಗಿರ್ಬೋದು, ಆಡಿಯೋ ಪ್ಲೇಯರ್ಸ್ ಆಗಿರ್ಬೋದು, ಎಕ್ಸೆಟ್ರಾ. ಓಕೆ, ನೆಕ್ಸ್ಟ್ ಇದು ಎಷ್ಟು ಡೇಟಾ ಸ್ಪೀಡ್ನ ಕಳಿಸುತ್ತೆ? 12 Mbps ಡೇಟಾ ಸ್ಪೀಡಲ್ಲಿ ಇದು ಇರುತ್ತೆ. ಎಷ್ಟು ಡಿವೈಸಸ್ನ ಕನೆಕ್ಟ್ ಮಾಡ್ಬೋದು? 127 ಡಿವೈಸಸ್ನ ಕನೆಕ್ಟ್ ಮಾಡ್ಬೋದು. ದಟ್ಸ್ ಇಟ್ ಅಬೌಟ್ ದಿಸ್ USB. ದೆನ್ ಕಮಿಂಗ್ ಟು ದಿಸ್ PS2 ಪೋರ್ಟ್. ಓಕೆ, PS2 ಪೋರ್ಟ್ ಮೀನ್ಸ್ ಪರ್ಸ್ನಲ್ ಸಿಸ್ಟಮ್ ಪೋರ್ಟ್ ಅಂತ. PS2 ಮೀನ್ಸ್ ಪರ್ಸ್ನಲ್ ಸಿಸ್ಟಮ್ ಪೋರ್ಟ್. ಇದು ಈ ಪೋರ್ಟ್ ಏನಕ್ಕೆ ಯೂಸ್ ಮಾಡ್ತೀವಿ ನಾವು? PS2 ಪೋರ್ಟ್ ಈ ಜಾಗನ ಏನಕ್ಕೆ ಯೂಸ್ ಮಾಡ್ತೀವಿ? ಏನೇನು ಕನೆಕ್ಟ್ ಮಾಡ್ಬೋದು ಇದರಲ್ಲಿ? ಕೀಬೋರ್ಡ್ ಹಾಕ್ಬೋದು, ನೆಕ್ಸ್ಟು ಮೌಸ್ನ ಕನೆಕ್ಟ್ ಮಾಡ್ಬೋದು, ನೆಕ್ಸ್ಟು ಟ್ರ್ಯಾಕ್ ಬಾಲ್ನ ಕನೆಕ್ಟ್ ಮಾಡ್ಬೋದು, ನೆಕ್ಸ್ಟು ಟಚ್ ಪ್ಯಾಡ್ಸ್. ಓಕೆ, ಅದೆಲ್ಲ ನಾವು ಯಾವುದರಲ್ಲಿ ಕನೆಕ್ಟ್ ಮಾಡ್ಬೋದು? ಯಾವ ಪೋರ್ಟ್ ಯೂಸ್ ಮಾಡ್ತೀವಿ? PS2, ದಟ್ ಈಸ್ ಪರ್ಸ್ನಲ್ ಸಿಸ್ಟಮ್ ಪೋರ್ಟ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ AGP ಪೋರ್ಟ್. ನೀವು ಆಲ್ರೆಡಿ AGP ಸ್ಲಾಟ್ ಬಗ್ಗೆ ನೋಡಿದ್ದೀರಾ. ಆಕ್ಸಿಲರೇಟೆಡ್ ಗ್ರಾಫಿಕ್ ಪೋರ್ಟ್. ಇದು ಆಕ್ಸಿಲರೇಟೆಡ್ ಗ್ರಾಫಿಕ್ ಪೋರ್ಟ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ? ಗ್ರಾಫಿಕ್ಸ್ ಕಾರ್ಡ್ಸ್ನ ಯೂಸ್ ಮಾಡ್ತೀವಿ. ಅಂದರೆ ನಿಮಗೆ ಹೈ ಡೆಫಿನೇಷನ್ ವೀಡಿಯೋಸು ಮತ್ತು ಇಮೇಜಸ್ ಬರಬೇಕು ಅಂದರೆ ನಮಗೆ ಇದಿರಲೇಬೇಕು. ಓಕೆ, ಸೊ AGP ಪೋರ್ಟ್ ಇರುತ್ತೆ. ಆ AGP ಪೋರ್ಟಲ್ಲಿ ನಾವೇನು ಹಾಕ್ತೀವಿ? ಗ್ರಾಫಿಕ್ ಕಾರ್ಡ್ಸ್ನ ಕನೆಕ್ಟ್ ಮಾಡೋಕ್ಕೆ ಈ ಪೋರ್ಟ್ನ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಈಸ್ SCSI ಪೋರ್ಟ್ ಮೀನ್ಸ್ ಸ್ಮಾಲ್ ಕಂಪ್ಯೂಟರ್ ಸಿಸ್ಟಮ್ ಇಂಟರ್ಫೇಸ್. SCSI ಪೋರ್ಟ್ ಅಂದರೆ ಸ್ಮಾಲ್ ಕಂಪ್ಯೂಟರ್ ಸಿಸ್ಟಮ್ ಇಂಟರ್ಫೇಸ್. ಏನಕ್ಕೆ ಯೂಸ್ ಮಾಡ್ತೀವಿ ಇದನ್ನು? ಯೂಸ್ ಟು ಟ್ರಾನ್ಸ್ಫರ್ ಡೇಟಾ ವೆರಿ ಫಾಸ್ಟ್. ನಾವು ಕೊಡ್ತಿರೋವಂತಹ ಡೇಟಾ ತುಂಬ ಫಾಸ್ಟಾಗಿ ಟ್ರಾನ್ಸ್ಫರ್ ಆಗಬೇಕು ಅಂದರೆ ಓಕೆ, ವಿಲ್ ಯೂಸ್ ದಿಸ್ SCSI ಸ್ಮಾಲ್ ಕಂಪ್ಯೂಟರ್ ಸಿಸ್ಟಮ್ ಇಂಟರ್ಫೇಸ್. ಈ ಪೋರ್ಟ್ನ ಯೂಸ್ ಮಾಡ್ತೀವಿ. ಮತ್ತು ಯೂಸ್ ಟು ಆ್ಯಡ್ ಎಕ್ಸ್ಟರ್ನಲ್ ಡಿವೈಸಸ್, ಹಾರ್ಡ್ ಡಿಸ್ಕ್ನ ಕನೆಕ್ಟ್ ಮಾಡಬಹುದು, CD-ROM ಡ್ರೈವ್ಸ್ನ ಕನೆಕ್ಟ್ ಮಾಡ್ಬೋದು. ಸೊ ಇದ್ರ ಹಾಕೋದ್ರಿಂದ ಏನಾಗುತ್ತೆ? ಡೇಟಾ ಫಾಸ್ಟಾಗಿ ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ದಟ್ಸ್ ಇಟ್ ಅಬೌಟ್ ದಿಸ್ SCSI ಪೋರ್ಟ್. ನೆಕ್ಸ್ಟ್ ಈಸ್ ಇಥರ್ನೆಟ್. ಓಕೆ, ನೀವು ಇಂಟರ್ನೆಟ್ ಕನೆಕ್ಟ್ ಮಾಡ್ಕೊಳ್ಬೇಕು ಅಂದರೆ ಓಕೆ, ಸೊ ಮನೇಲಿ ಲ್ಯಾಂಡ್ಲೈನ್ ಹಾಕಿಸ್ಕೊಳ್ತೀರಾ ಅಥವಾ ಇಂಟರ್ನೆಟ್ ಕನೆಕ್ಟ್ ಮಾಡ್ಕೊಳ್ಬೇಕು. ಲ್ಯಾಂಡ್ಲೈನ್ ಹಾಕಿಸ್ಕೊಂಡ್ರೆ ಇಂಟರ್ನೆಟ್ ಕನೆಕ್ಟ್ ಮಾಡ್ಕೊಳ್ತೀರಾ. ಸೊ ಆ ಇಂಟರ್ನೆಟ್ ಕನೆಕ್ಟ್ ಮಾಡ್ಕೊಳ್ಬೇಕು ಅಂದರೆ ಅಲ್ಲಿ ಇಥರ್ನೆಟ್ ಇರಬೇಕು. ಓಕೆ, ಇಥರ್ನೆಟ್ ಏನಕ್ಕೆ ಯೂಸ್ ಮಾಡ್ತೀವಿ? ಯೂಸ್ ಟು ಕನೆಕ್ಟ್ ನೆಟ್ವರ್ಕ್ಸ್. ಓಕೆ, ನೆಟ್ವರ್ಕ್ಸ್ನ ಹಾಕೋಕ್ಕೆ ಇದು ಮಾಡ್ತೀವಿ. ನೆಕ್ಸ್ಟು ಹೈ ಸ್ಪೀಡ್ ಇಂಟರ್ನೆಟ್ ಹೈ ಸ್ಪೀಡಾಗಿ ವರ್ಕ್ ಆಗಬೇಕು ಅಂದರೆ ನಮಗೆ ಇಥರ್ನೆಟ್ ಇರಬೇಕು. ಓಕೆ, ನೆಕ್ಸ್ಟ್ ಯೂಸ್ ಟು ನೆಟ್ವರ್ಕ್ ಕೇಬಲ್ ಕನೆಕ್ಟರ್. ಓಕೆ, ನೆಟ್ವರ್ಕ್ ಕೇಬಲ್. ಸೊ ಇಂಟರ್ನೆಟ್ ಯೂಸ್ ಮಾಡಬೇಕು ಅಂದರೆ ನಮಗೆ ನೆಟ್ವರ್ಕ್ ಕೇಬಲ್ ಬೇಕು. ಅದನ್ನು ಕನೆಕ್ಟ್ ಮಾಡೋಕ್ಕೆ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಇಥರ್ನೆಟ್ ಇದರಲ್ಲಿ ಯೂಸ್ ಮಾಡ್ತೀವಿ. ಇದು ಬೇಕು ಇಥರ್ನೆಟ್. ಓಕೆ, ದಟ್ಸ್ ಇಟ್ ಅಬೌಟ್ ಇಥರ್ನೆಟ್. ನೆಕ್ಸ್ಟ್ ಈಸ್ DVI ಪೋರ್ಟ್. DVI ಪೋರ್ಟ್ ಮೀನ್ಸ್ ಡಿಜಿಟಲ್ ವಿಡಿಯೋ ಇಂಟರ್ಫೇಸ್. ಏನಕ್ಕೋಸ್ಕರ ನಾವು ಈ DVI ಯೂಸ್ ಮಾಡ್ತೀವಿ? ಓಕೆ, ಇಟ್ ಈಸ್ ಯೂಸ್ ಟು ಕನೆಕ್ಟ್ LCD ಮಾನಿಟರ್ ನೋಡಿರ್ತೀರಾ ನೀವು. ಓಕೆ, ಫ್ಲ್ಯಾಟ್ ಪ್ಯಾನಲ್. ಓಕೆ, ಈಗೆಲ್ಲ ತುಂಬ ತೆಳುವಾಗಿ ಬರುತ್ತೆ, ಫ್ಲ್ಯಾಟ್ ಪ್ಯಾನಲ್ ಆಗಿ ಬರುತ್ತೆ. ಓಕೆ, ಇಟ್ ಈಸ್ ಟು LCD ಮಾನಿಟರ್. ಓಕೆ, ಫಾರ್ ಹೈ ಆ್ಯಂಡ್ ವಿಡಿಯೋ ಗ್ರಾಫಿಕ್ಸ್. ಓಕೆ, ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿ ಬರೋಕ್ಕೆ ಯಾವ್ದು ಯೂಸ್ ಮಾಡ್ತೀವಿ ನಾವು? ಈ DVI. ಇದನ್ನು ಕನೆಕ್ಟ್ ಮಾಡೋಕ್ಕೆ ಈ ವಿಡಿಯೋ ಗ್ರಾಫಿಕ್ಸ್ನ ಇದರಲ್ಲಿ LCD ಮಾನಿಟರಲ್ಲಿ ವಿಡಿಯೋ ಎಲ್ಲ ಕ್ಲೀನಾಗಿ ಬರಬೇಕು ಅಂದರೆ, ಹೈ ಆ್ಯಂಡಲ್ಲಿ ಬರಬೇಕು ಅಂದರೆ ಅದರಲ್ಲಿ ಗ್ರಾಫಿಕ್ಸ್ ಕಾರ್ಡ್ನ ನಾವು ಯಾವುದಕ್ಕೆ ಹಾಕ್ತೀವಿ? DVI ಪೋರ್ಟ್ನಲ್ಲಿ ನಾವು ಕನೆಕ್ಟ್ ಮಾಡ್ತೀವಿ. ಓಕೆ, ಇದನ್ನು ನಾವು LCD ಮಾನಿಟರಲ್ಲಿ ಯೂಸ್ ಮಾಡ್ತೀವಿ. ಓಕೆ, ದಟ್ಸ್ ಇಟ್ ಅಬೌಟ್ DVI. ನೆಕ್ಸ್ಟ್ ಈಸ್ MIDI. ಓಕೆ, MIDI ಮೀನ್ಸ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಡಿಜಿಟಲ್ ಇಂಟರ್ಫೇಸ್. ಓಕೆ, ನೀವು ಗಿಟಾರ್ ಆಗಿರಬಹುದು, ಬೇರೆ ಇನ್ಸ್ಟ್ರೂಮೆಂಟಲ್ ಡಿವೈಸಸ್ಸು, ಅದನ್ನು ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಿಬಿಟ್ಟು ಆಮೇಲೆ ನೀವು ಅದನ್ನು ಯೂಸ್ ಮಾಡ್ತೀರಾ ಅಲ್ವಾ? ಸೊ ಅದು ಆ ಇನ್ಸ್ಟ್ರೂಮೆಂಟ್ಸ್, ಆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ನ ಕನೆಕ್ಟ್ ಮಾಡೋಕ್ಕೆ ನಾವು ಯಾವ ಪೋರ್ಟ್ ಯೂಸ್ ಮಾಡ್ತೀವಿ? MIDI ಪೋರ್ಟ್ನ ಯೂಸ್ ಮಾಡ್ತೀವಿ. ಮೀನ್ಸ್ MIDI ಮೀನ್ಸ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಡಿಜಿಟಲ್ ಇಂಟರ್ಫೇಸ್. Okay, that's all about this ports. Ports means it is a socket on the back of the computer used to connect external devices. External devices connect ಮಾಡೋಕ್ಕೆ ನಮಗೆ ports ಬೇಕು. Okay, ಅದರಲ್ಲಿ different kinds of ports ಗಳಿದೆ. Serial port, parallel port and so on. Serial port
ಅಂದರೆ ಇದರಲ್ಲಿ 1 ಬಿಟ್ ಆಫ್ ಡೇಟಾ ಮಾತ್ರ ಟ್ರಾನ್ಸ್ಫರ್ ಆಗುತ್ತೆ. ಎಕ್ಸಾಂಪಲ್ ಮೌಸು ಮೋಡೆಮ್. ಪ್ಯಾರಲಲ್ ಪೋರ್ಟಲ್ಲಿ ಅಟ್ ಎ ಟೈಮ್ 8 ಬಿಟ್ ಆಫ್ ಡೇಟಾ ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ದೆನ್ ಇಟ್ ಈಸ್ ಎ 25 ಪಿನ್ ಕನೆಕ್ಟರ್. ಫಾರ್ ಎಕ್ಸಾಂಪಲ್ ಪ್ರಿಂಟರ್ ಆಗಿರ್ಬೋದು, ಸ್ಕ್ಯಾನರ್ ಆಗಿರ್ಬೋದು. ನೆಕ್ಸ್ಟು ಐ ಡಿ ಮೀನ್ಸ್ ಇಂಟಿಗ್ರೇಟೆಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್. CD ROM ಡ್ರೈವ್ಸ್ ಆಗಿರ್ಬೋದು, ಹಾರ್ಡ್ ಡಿಸ್ಕ್ ಡ್ರೈವ್ಸ್ ಆಗಿರ್ಬೋದು, ಅದನ್ನು ಮದರ್ ಬೋರ್ಡಿಗೆ ಕನೆಕ್ಟ್ ಮಾಡಬೇಕು ಅಂದರೆ ನಮಗೆ ಈ IDA ಪೋರ್ಟ್ ಇರಬೇಕು. USB-ನ ನಾವು plug and play interface between, it's a plug and play interface between computer and the add-on devices. Printers, joysticks, keyboards, audio players ಇದೆಲ್ಲ ಕನೆಕ್ಟ್ ಮಾಡೋಕ್ಕೆ ನಮಗೆ USB ಪೋರ್ಟ್ಸ್ ಬೇಕು. ಓಕೆ, ನೆಕ್ಸ್ಟು ಇದು 12 Mbps ಡೇಟಾ ಸ್ಪೀಡ್ನ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟು 127 ಡಿವೈಸಸ್ನ ನಾವು ಇದರಲ್ಲಿ ಅಟ್ ಟೈಮ್ ಕನೆಕ್ಟ್ ಮಾಡಬಹುದು. ನೆಕ್ಸ್ಟು PS2 ಪೋರ್ಟ್ ಅಂದರೆ ಪರ್ಸ್ನಲ್ ಸಿಸ್ಟಮ್ ಪೋರ್ಟ್ ಅಂತ. ಓಕೆ, ಸೊ ಕೀಬೋರ್ಡ್, ಮೌಸ್, ಟ್ರ್ಯಾಕ್ ಬಾಲ್ಸ್, ಟಚ್ ಪ್ಯಾಡ್ಸ್ ಇದೆಲ್ಲ ಹಾಕೋಕ್ಕೆ ನಮಗೆ ನಾವು PS2 ಪೋರ್ಟ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟು AGP ಮೀನ್ಸ್ ಆಕ್ಸಿಲರೇಟೆಡ್ ಗ್ರಾಫಿಕ್ ಪೋರ್ಟ್, ಅಂದರೆ ಗ್ರಾಫಿಕ್ ಕಾರ್ಡ್ಸ್ನ ಹಾಕೋಕ್ಕೆ, ಹೈ ಡೆಫಿನೇಷನ್ ಇಮೇಜಸ್ ಆಗಲಿ, ವಿಡಿಯೋಸ್ ಆಗಲಿ, ಅಥವಾ ನೀವು ಗೇಮ್ಸ್ ಆಡೋಕ್ಕೆ ನಿಮಗೆ ವಿಡಿಯೋಸ್ ಅದೆಲ್ಲ ಬೇಕಲ್ವಾ. ಸೊ ಆವಾಗ ನಾವು AGP ಈ ಕಾರ್ಡ್ಸ್ನ ಹಾಕೋಕ್ಕೆ ಈ ಪೋರ್ಟ್ ಇರಲೇಬೇಕು. ನೆಕ್ಸ್ಟ್ SSI ಮೀನ್ಸ್ ಸ್ಮಾಲ್ ಕಂಪ್ಯೂಟರ್ ಸಿಸ್ಟಮ್ ಇಂಟರ್ಫೇಸ್. ಏನು ಇದರಲ್ಲಿ ಡೇಟಾ ತುಂಬ ಫಾಸ್ಟಾಗಿ ಟ್ರಾನ್ಸ್ಫರ್ ಆಗುತ್ತೆ. ಏನಕ್ಕೆ ಯೂಸ್ ಮಾಡ್ತೀವಿ ನಾವು, ಎಲ್ಲಿ ಇದು ಹಾರ್ಡ್ ಡಿಸ್ಕು ಮತ್ತು CD ROM ಡ್ರೈವ್ಸು ಇದೆಲ್ಲ ಆ್ಯಡ್ ಮಾಡೋಕ್ಕೆ ನಾವು ಇದರಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಈಸ್ ಎಥರ್ನೆಟ್. ನಮಗೆ ಹೈ ಸ್ಪೀಡ್ ಇಂಟರ್ನೆಟ್ ಬೇಕು ಅಂದರೆ ನಮಗೆ ಈ ಎಥರ್ನೆಟ್ ಬೇಕೇ ಬೇಕು. ಓಕೆ, ನೆಕ್ಸ್ಟು ನೆಟ್ವರ್ಕ್ ಕೇಬಲ್ ಕನೆಕ್ಟ್ ಮಾಡೋಕ್ಕೆ ನಮಗೆ ಈ ಎಥರ್ನೆಟ್ ಬೇಕು. ನೆಕ್ಸ್ಟು DVI ಮೀನ್ಸ್ ಡಿಜಿಟಲ್ ವಿಡಿಯೋ ಇಂಟರ್ಫೇಸ್. ಏನಕ್ಕಿದು LCD ಮಾನಿಟರ್, ಅದರಲ್ಲಿ ನಮಗೆ ಹೈ ಆ್ಯಂಡ್ ವಿಡಿಯೋ ಗ್ರಾಫಿಕ್ಸ್ ಬೇಕು. ಆ ಕಾರ್ಡ್ ಅದನ್ನು ಚೆನ್ನಾಗಿ ಬರಬೇಕು ಅಂದರೆ ನಮಗೆ ಈ DVI ಬೇಕು. ಓಕೆ, ನೆಕ್ಸ್ಟು MIDI ಮೀನ್ಸ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಡಿಜಿಟಲ್ ಇಂಟರ್ಫೇಸ್. ಅಂದರೆ ನೀವು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ನ ಕನೆಕ್ಟ್ CPUಗೆ ಅಥವಾ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಬೇಕು ಅಂದರೆ ನಮಗೆ ಈ MIDI ಪೋರ್ಟ್ ಇರಲೇಬೇಕು. ಓಕೆ, ದಟ್ಸ್ ಇಟ್ ಅಬೌಟ್ ದಿಸ್ ಪೋರ್ಟ್ಸ್. ಓಕೆ, okay, next is about bus, which is also comes under the components of the motherboard. ಓಕೆ, ನಾನು ಲಾಸ್ಟ್ ವಿಡಿಯೋನಲ್ಲಿ ಜಸ್ಟ್ ಬಸ್ ಅಂದ್ರೆ ಏನು ಅಂತ ಅಷ್ಟೇ ಹೇಳಿದ್ದೆ. ಓಕೆ, let us discuss in brief. Okay, what is meant by bus? Bus means collection of wires which carries electric signal from one component to the another component. Okay, bus is nothing but collection of wires. ವಯರ್ ಬೇಕೇ ಬೇಕಲ್ವಾ. ಸೊ ಡೇಟಾ ಟ್ರಾನ್ಸ್ಫರ್ ಮಾಡೋಕ್ಕೆ ಏನಂತಕ್ಕಾದ್ರೂ ನಮಗೆ ವಯರ್ ಬೇಕೇ ಬೇಕು. ಸೊ ಬಸ್ ಮೀನ್ಸ್ ಕಲೆಕ್ಷನ್ ಆಫ್ ವಯರ್ಸ್. ಓಕೆ, ಕಲೆಕ್ಷನ್ ಆಫ್ ವಯರ್ಸ್ ಇರುತ್ತೆ ವಿಚ್ ಕ್ಯಾರೀಸ್ ಎಲೆಕ್ಟ್ರಿಕ್ ಸಿಗ್ನಲ್ಸ್. ಓಕೆ, ಇದರಲ್ಲಿ ಏನಾಗುತ್ತೆ, ಎಲೆಕ್ಟ್ರಿಕ್ ಸಿಗ್ನಲ್ಸ್ನ ಈ ವಯರ್ ಕ್ಯಾರಿ ಮಾಡುತ್ತೆ ಫ್ರಮ್ ಒನ್ ಕಾಂಪೊನೆಂಟ್ ಟು ದ ಅನದರ್ ಕಾಂಪೊನೆಂಟ್. ಒಂದು ಕಾಂಪೊನೆಂಟಿಂದ ಇನ್ನೊಂದು ಕಾಂಪೊನೆಂಟ್ಗೆ ನಮಗೆ ಎಲೆಕ್ಟ್ರಿಕ್ ಸಿಗ್ನಲ್ಲು ಅಲ್ಲಿ ಟ್ರಾನ್ಸ್ಫರ್ ಆಗಬೇಕು ಅಂದರೆ ನಮಗೆ ವಯರ್ಸ್ ಬೇಕು. ಓಕೆ, ಆ ಗ್ರೂಪ್ ಆಫ್ ವಯರ್ಸ್ನ ಅಥವಾ ಕಲೆಕ್ಷನ್ ಆಫ್ ವಯರ್ಸ್ನ ನಾವೇನಂತ ಕರಿತೀವಿ, ಬಸ್ ಅಂತ ಕರಿತೀವಿ. ಓಕೆ, ಓಕೆ, ಇನ್ ದ ಬಸ್ ದೇರ್ ಆರ್ 2 types. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಬೌಟ್ ಬಸ್. ಓಕೆ, it is about 2 types. One is internal bus, another one is external bus. Okay, internal bus and external bus. Internal bus is also called as system bus. Okay, external bus is also called as local bus. Okay, there are 2 types of buses are there. One is internal bus and also called as system bus. Another one is external bus. It is also called as local bus. Coming to this internal bus, what is meant by internal bus? ಏನು ಮಾಡ್ತಿದ್ದು internal bus? Which connects different components inside the computer. ಓಕೆ, ಕಂಪ್ಯೂಟರ್ ಒಳಗಡೆ ಏನು ಮಾಡುತ್ತೆ, ಬೇರೆ ಬೇರೆ ಡಿಫ್ರೆಂಟ್ ಕಾಂಪೊನೆಂಟ್ಸ್ನ ಕನೆಕ್ಟ್ ಮಾಡುತ್ತೆ. ಅದನ್ನು ನಾವೇನಂತ ಕರಿತೀವಿ, ಇಂಟರ್ನಲ್ ಬಸ್ ಅಂತ ಕರಿತೀವಿ. ಓಕೆ, ಸಿಸ್ಟಮ್ ಒಳಗಡೆನೆ ಅಥವಾ ಕಂಪ್ಯೂಟರ್ ಒಳಗಡೆ ಡಿಫ್ರೆಂಟ್ ಕಾಂಪೊನೆಂಟ್ಸ್ನ ಕನೆಕ್ಟ್ ಮಾಡುತ್ತೆ. ಅದನ್ನು ನಾವೇನಂತ ಕರಿತೀವಿ, ಇಂಟರ್ನಲ್ ಬಸ್ ಅಂತ ಕರಿತೀವಿ. ಅಗೈನ್ ಇನ್ ದ ಇಂಟರ್ನಲ್ ಬಸ್ ದೇರ್ ಆರ್ ಡಿಫ್ರೆನ್ಷಿಯೇಟೆಡ್ ಇಂಟು ಅಗೈನ್ 3 types. ಮತ್ತೆ ಇದರಲ್ಲಿ 3 types ಬರುತ್ತೆ. ಒನ್ ಈಸ್ ಅಡ್ರೆಸ್ ಬಸ್, ಅನದರ್ ಒನ್ ಈಸ್ ಡೇಟಾ ಬಸ್, ಅನದರ್ ಒನ್ ಈಸ್ ಕಂಟ್ರೋಲ್ ಬಸ್.
ಓಕೆ. ಸಿಸ್ಟಮ್ ಒಳಗಡೆ ನಾವು ಕಾಂಪೋನೆಂಟ್ಸ್ನ ಕನೆಕ್ಟ್ ಮಾಡ್ತೀವಲ್ಲ, ಅದನ್ನು ನಾವು ಇಂಟರ್ನಲ್ ಬಸ್ ಅಂತ ಕರಿತೀವಿ ಅಥವಾ ಸಿಸ್ಟಮ್ ಬಸ್ ಅಂತ ಕರಿತೀವಿ. ಎಗೈನ್ ಇದರಲ್ಲಿ 3 ಟೈಪ್ಸ್ ಆಗಿ ಡಿವೈಡ್ ಆಗಿದೆ: ಅಡ್ರೆಸ್ ಬಸ್, ಡೇಟಾ ಬಸ್, ಕಂಟ್ರೋಲ್ ಬಸ್. ಏನೇನು ಮಾಡುತ್ತಿದ್ದು? ಅಡ್ರೆಸ್ ಬಸ್ ಏನು ಮಾಡುತ್ತೆ? ಇಟ್ ಕ್ಯಾರೀಸ್ ದ ಅಡ್ರೆಸ್ ಆಫ್ ದ ಮೆಮೊರಿ ಲೊಕೇಶನ್ ವೇರ್ ದ ಡೇಟಾ ಇಸ್ ಸ್ಟೋರ್ಡ್. ಓಕೆ, ನಾವೇನು ಡೇಟಾ ಕೊಡ್ತೀವಿ ಅಲ್ವಾ, ಆ ಡೇಟಾ ಎಲ್ಲಿರುತ್ತೆ, ಓಕೆ, ಆ ಡೇಟಾ ಎಲ್ಲಿ ಲೊಕೇಟ್ ಆಗಿರುತ್ತೆ, ಅದರ ಅಡ್ರೆಸ್ನ ಹೇಳೋದು ಯಾವುದ್ರ ಮುಖಾಂತರ? ಈ ಅಡ್ರೆಸ್ ಬಸ್ ಮುಖಾಂತರ. ಓಕೆ, ಈ ಬಸ್ಸು ಅಡ್ರೆಸ್ ಬಸ್ ಏನು ಹೇಳುತ್ತೆ ನಮಗೆ? ಕ್ಯಾರೀಸ್ ದ ಅಡ್ರೆಸ್ ಆಫ್ ದ ಮೆಮೊರಿ ಲೊಕೇಶನ್. ನಾವು ಏನು ಡೇಟಾ ಕೊಟ್ಟಿರ್ತೀವೋ ಅದು ಯಾವ ಪ್ಲೇಸಲ್ಲಿದೆ, ಓಕೆ, ಆ ಮೆಮೊರಿನಲ್ಲಿ ಎಲ್ಲಿದೆ, ಅದರ ಅಡ್ರೆಸ್ನ ಹೇಳೋದು ಯಾವುದು? ಅಡ್ರೆಸ್ ಬಸ್. ಓಕೆ, ನೆಕ್ಸ್ಟ್ ಈಸ್ ಡೇಟಾ ಬಸ್. ಈ ಬಸ್ ಏನು ಮಾಡುತ್ತೆ? ಡೇಟಾ ಬಸ್ಸು ಇಟ್ ಹ್ಯಾಂಡಲ್ಸ್ ದ ಟ್ರಾನ್ಸ್ಮಿಷನ್ ಆಫ್ ಡೇಟಾ ಆ್ಯಂಡ್ instruction between the devices. Okay, data it handles the transmission of data. ಏನು ಮಾಡುತ್ತೆ? ಡೇಟಾ ಟ್ರಾನ್ಸ್ಮಿಷನ್, ಡೇಟಾ ಕಳಿಸೋದಕ್ಕೆ ಎಲ್ಲೆಲ್ಲಿ ಕಳಿಸ್ಬೇಕು, ಓಕೆ, ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಅಂತಲೂ ಕರಿಬೋದು, ಬಿಟ್ವೀನ್ ಡಿವೈಸಸ್. ಓಕೆ, ಬಿಟ್ವೀನ್ ಡಿವೈಸಸ್ ಡೇಟಾ ಹೇಗೆ ಟ್ರಾನ್ಸ್ಮಿಟ್ ಆಗುತ್ತೆ ಅನ್ನೋದನ್ನು ಯಾವುದು ಹೇಳುತ್ತೆ? ಡೇಟಾ ಬಸ್ ಹೇಳುತ್ತೆ. ಓಕೆ, ನೆಕ್ಸ್ಟ್ ಈಸ್ ಕಂಟ್ರೋಲ್ ಬಸ್. ಏನು ಮಾಡುತ್ತೆ ಕಂಟ್ರೋಲ್ ಬಸ್? ಇಟ್ ಕಂಟ್ರೋಲ್ಸ್ ದ ಸಿಗ್ನಲ್ಸ್ ಆ್ಯಂಡ್ ಕೋಆರ್ಡಿನೇಟ್ ದ ಆಪರೇಷನ್ಸ್ ಇನ್ ದ ಕಂಪ್ಯೂಟರ್. ಏನೇನು ಆಪರೇಷನ್ಸ್ ಆಗುತ್ತೆ, ಓಕೆ, ಆ ಡೇಟಾ ನಾವು ಕೊಟ್ಟಿರೋ ಡೇಟಾ ಅದು ಟ್ರಾನ್ಸ್ಫರ್ ಆಗಬೇಕು ಅಂದರೆ ಡೇಟಾ ಬಸ್. ನೆಕ್ಸ್ಟು ಅದ್ರ ಒಳಗಡೆ ಡೇಟಾ ಟ್ರಾನ್ಸ್ಫರ್ ಆದಮೇಲೆ ಹೇಗೆ ಸಿಗ್ನಲ್ಸು ಎಲ್ಲೆಲ್ಲಿ ಕಳಿಸ್ಬೇಕು, ಕಂಟ್ರೋಲ್ ಹೇಗೆ ಮಾಡಬೇಕು, ಹೇಗೆ ಕೋಆರ್ಡಿನೇಟ್ ಮಾಡಬೇಕು, ಅದನ್ನು ಹೇಳೋದು ಯಾವುದು? ಕಂಟ್ರೋಲ್ ಬಸ್. Okay, that's all about this types of buses. In the external bus means it connects the different components inside the system or inside the computer. Again it is divided into 3 types: address bus, data bus, control bus. Address bus ಏನು ಮಾಡುತ್ತೆ? ಆ ಲೊಕೇಶನ್ ಎಲ್ಲಿರುತ್ತೆ ಅದರ ಅಡ್ರೆಸ್ ಏನು ಅಂತ ಹೇಳ್ಬಿಟ್ಟು ನಮಗೆ ಇದು ತೋರಿಸುತ್ತೆ, ಆ ಡೇಟಾ ಎಲ್ಲಿ ಸ್ಟೋರ್ ಆಗಿದೆ ಅಂತ. ಡೇಟಾ ಬಸ್ ಏನು ಮಾಡುತ್ತೆ? ಇಟ್ ಹ್ಯಾಂಡಲ್ಸ್ ದ ಟ್ರಾನ್ಸ್ಮಿಷನ್ ಆಫ್ ಡೇಟಾ ಟ್ರಾನ್ಸ್ಮಿಷನ್ನ ಇದು ಹ್ಯಾಂಡಲ್ ಮಾಡುತ್ತೆ, ಮತ್ತು ಇನ್ಸ್ಟ್ರಕ್ಷನ್ಸ್ ಬಿಟ್ವೀನ್ ಡಿವೈಸಸ್. ಓಕೆ, ನೆಕ್ಸ್ಟು ಕಂಟ್ರೋಲ್ ಬಸ್ ಏನು ಮಾಡುತ್ತೆ? ಇಟ್ ಕಂಟ್ರೋಲ್ಸ್ ದ ಸಿಗ್ನಲ್ಸ್ ಆ್ಯಂಡ್ ಟು ಕೋಆರ್ಡಿನೇಟ್ ದ ಆಪರೇಷನ್ಸ್ ಇನ್ ದ ಕಂಪ್ಯೂಟರ್ ಒಳಗಡೆ ಹೇಗೆ ಕೋಆರ್ಡಿನೇಟ್ ಮಾಡಬೇಕು ಅದನ್ನು ಕಂಟ್ರೋಲ್ ಮಾಡೋದು ಯಾವುದು? ಕಂಟ್ರೋಲ್ ಬಸ್. Okay, that's all about this internal bus. Another type of bus is external bus or local bus. ಹಂಗಂದ್ರೇನು? it connects the different external devices. internal devices ಅಂದರೆ ಸಿಸ್ಟಮ್ ಒಳಗಡೆ, ಓಕೆ, ಕಾಂಪೋನೆಂಟ್ಸ್ನ ಕನೆಕ್ಟ್ ಮಾಡುತ್ತೆ ಇಂಟರ್ನಲ್ ಬಸ್ಸಲ್ಲಿ. ಎಕ್ಸ್ಟರ್ನಲ್ ಬಸ್ ಅಲ್ಲಿ ಏನು ಮಾಡುತ್ತೆ? ಇಟ್ ಕನೆಕ್ಟ್ಸ್ ದ ಡಿಫ್ರೆಂಟ್ ಎಕ್ಸ್ಟರ್ನಲ್ ಡಿವೈಸಸ್. ಬೇರೆ ಎಕ್ಸ್ಟರ್ನಲ್ ಡಿವೈಸಸ್ನ ಕನೆಕ್ಟ್ ಮಾಡೋಕ್ಕೆ ಇದು ಬೇಕು. ಯಾವುದ್ಯಾವುದು? ಎಕ್ಸ್ಪ್ಯಾನ್ಷನ್ ಸ್ಲಾಟ್ಸ್ ಆಗಿರ್ಬೋದು. ಈಗ ಆಲ್ರೆಡಿ ನಾನು ಸ್ಲಾಟ್ಸ್ ಬಗ್ಗೆ ಹೇಳಿದ್ದೀನಿ, ಅದನ್ನೊಂದ್ಸಲಿ ನೀವು ಗ್ಲಾನ್ಸ್ ಮಾಡಿದ್ರೆ ಏನು ಅಂತ ಗೊತ್ತಾಗುತ್ತೆ. ಎಕ್ಸ್ಪ್ಯಾನ್ಷನ್ ಸ್ಲಾಟ್ಸ್ ಆಗಿರ್ಬೋದು. ಇನ್ಪುಟ್ ಔಟ್ಪುಟ್ ಪೋರ್ಟ್ಸ್ನ ಕನೆಕ್ಟ್ ಮಾಡೋಕ್ಕೆ ನಮಗೆ ಈ ಎಕ್ಸ್ಟರ್ನಲ್ ಬಸ್ ಬೇಕು. ನೆಕ್ಸ್ಟು ಡ್ರೈವ್ ಕನೆಕ್ಟರ್ಸ್ ಅದನ್ನು ಬೇಕು, ಅದನ್ನು ಕನೆಕ್ಟ್ ಮಾಡೋಕ್ಕೆ ನಮಗೆ ಎಕ್ಸ್ಟರ್ನಲ್ ಬೇಕು. ಓಕೆ, ದಟ್ಸ್ ಇಟ್ ಅಬೌಟ್ ಎಕ್ಸ್ಟರ್ನಲ್ ಬಸ್. ಆ್ಯಂಡ್ ಆಲ್ಸೋ ಇಟ್ ಈಸ್ ಸ್ಲೋಯರ್ ದ್ಯಾನ್ ಇಂಟರ್ನಲ್ ಬಸ್. ಓಕೆ, ಇಂಟರ್ನಲ್ ಬಸ್ಗಿಂತ ಇದು ಸ್ವಲ್ಪ ಸ್ಲೋ ಇರುತ್ತೆ. ಓಕೆ, ಸೊ external bus means it connects the different external ಡಿವೈಸಸ್ನ ಕನೆಕ್ಟ್ ಮಾಡೋಕ್ಕೆ ನಮಗೆ ಎಕ್ಸ್ಟರ್ನಲ್ ಡಿವೈಸಸ್ ಬಸ್ ಅಂತ ಕರಿತೀವಿ. ಯಾವ್ದು? ಎಕ್ಸ್ಪ್ಯಾನ್ಷನ್ ಸ್ಲಾಟ್ಸ್ ಆಗಿರ್ಬೋದು, ಇನ್ಪುಟ್ ಔಟ್ಪುಟ್ ಪೋರ್ಟ್ಸ್ ಆಗಿರ್ಬೋದು, ಡ್ರೈವ್ ಕನೆಕ್ಟರ್ಸ್ ಆಗಿರ್ಬೋದು. ಮತ್ತು ಇಂಟರ್ನಲ್ಗಿಂತ ಇದು ಸ್ಲೋಯರ್ ದ್ಯಾನ್ ಇಂಟರ್ನಲ್ ಬಸ್, ಇದಕ್ಕಿಂತ ಇದು ಸ್ಲೋ ಇರುತ್ತೆ. ಓಕೆ, ಸೊ ದಟ್ಸ್ ಇಟ್ ಅಬೌಟ್ ದಿಸ್ ಬಸ್. ಓಕೆ, ಥ್ಯಾಂಕ್ ಯು.